ಜಯವಾಗಲಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಕಮಲಾಸನ್ ಎನ್ನುವಂತಹ ಒಬ್ಬ ತಮಿಳು ನಟ ಅವನ ಒಂದು ಸಿನಿಮಾದ ಪ್ರಚಾರಕ್ಕೋಸ್ಕರ, ಅವನ ಭಾಷೆಯನ್ನ ವಿಜೃಂಭಿಸಕ್ಕೋಸ್ಕರ ಕನ್ನಡ ಭಾಷೆ ಹುಟ್ಟಿದ್ದು ತಮಿಳು ಭಾಷೆಯಿಂದ ಅಂತ ಹೇಳಿ ಒಂದು ದಡ್ಡತನದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರೀ ಕಮಲಾಸನ್ ಅವರೇ, ನೀವೇನು ಭಾಷಾ ಜ್ಞಾನಿಯೂ ಅಲ್ಲ, ಇತಿಹಾಸ ವಿದ್ವಾಂಸರು ಏನಲ್ಲ. ಅಥವಾ ನೀವ್ ಹೇಳ್ತಾ ಇದ್ದೀರಲ್ಲ ತಮಿಳಿನಿಂದ ನಿಮ್ಮ ಕನ್ನಡ ಭಾಷೆ ಹುಟ್ಟಿದ್ದು ಅಂತ, ನಿಮ್ಮ ಹತ್ರ ಏನ್ರಿ ಇದೆ ಪುರಾವೆ? ಯಾರೋ ಹೇಳಿದ್ರಂತೆ ಇತಿಹಾಸಕಾರರು, ಯಾವ ಪುರಾವೆ ಇಟ್ಕೊಂಡು ಮಾತಾಡ್ತೀರಾ? ಬಾಯಿ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ. ನಿಮ್ ಭಾಷೆ ನಿಮ್ಗೆ ಹೆಂಗೆ ಹೆಚ್ಚೋ, ನಮ್ ಭಾಷೆ ನಮಗೂ ಹಂಗೆ ಹೆಚ್ಚು ಸ್ವಾಮಿ. ನಿಮ್ಮ ನಾಡಲ್ಲಿ, ನಿಮ್ಮ ತಮಿಳ್ನಾಡಲ್ಲಿ ನೀವು ದೊಡ್ಡವರಷ್ಟೇ, ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿ ಅದ್ ಯಾವನೇ ಆಗಿರ್ಲಿ, ನನ್ನ ಭಾಷೆಗೆ ಗೌರವ ಕೊಡೋದಾದ್ರೆ ಮಾತ್ರ ಅಂತವ್ರಿಗೆ ಈ ನಾಡಲ್ಲಿ ಗೌರವ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳ್ತೀರಲ್ಲ, ನಿಮ್ ತಲೆ ಸರಿಯಾಗಿ ಇಟ್ಕೊಂಡಿದ್ದೀರಾ? ದ್ರಾವಿಡ ಭಾಷೆಯಿಂದ ಹುಟ್ಟಿರುವಂತದ್ದು ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಾಗೆ ತುಳು ಭಾಷೆ, ಇವೆಲ್ಲ ಸಹೋದರ ಭಾಷೆ. ಅದನ್ ಬಿಟ್ಬಿಟ್ಟು ಕನ್ನಡ ಭಾಷೆಯ ತಾಯಿ ತಮಿಳು ಆಗ್ಲಿ ಸಂಸ್ಕೃತ ಆಗ್ಲಿ ಅಲ್ಲ ಸ್ವಾಮಿ. ಯಾರಿಗೂ ಇತಿಹಾಸ ತಿಳ್ಸಕ್ ಬರ್ತಿದ್ದೀರಾ? ಇವತ್ತು 4000 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ ನಮ್ಮ ಕನ್ನಡ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಂದು ಅದ್ಭುತವಾದ ಭಾಷೆ ನಮ್ಮ ಭಾಷೆ ಕನ್ನಡ. ಲಿಪಿಗಳ ರಾಣಿ, ದುಂಡು ದುಂಡಾಗಿರುವಂತಹ ಅಕ್ಷರ, ಲಿಪಿಗಳ ರಾಣಿ ಎಂದು ಪ್ರಖ್ಯಾತವಾಗಿರುವಂತಹ ನಮ್ಮ ಭಾಷೆ ಕನ್ನಡ ಸ್ವಾಮಿ. ಯಾರಿಗ್ರಿ ಕಿವಿಗೆ ಹೂವ ಇಡಕ್ ಬರ್ತಾ ಇದ್ದೀರಾ? ನಿಮ್ಮ ಪ್ರಚಾರದ ತೆವಲಿಗೆ ನಿಮ್ಮ ನಾಡಲ್ಲ ಅವೆಲ್ಲ ಇಟ್ಕೊಳ್ಳಿ. ನಿಮ್ಮ ಭಾಷೆನ ವಿಜೃಂಭಿಸಬೇಕು ಅಂತ ಹೇಳಿ ಬೇರೆ ಭಾಷೆ ಅನ್ನೋದು ಒಂದು ಭಾವನಾತ್ಮಕ ಸಂಬಂಧ. ಬೇರೆಯವರ ಭಾಷೆಗೆ ಧಕ್ಕೆ ತರುವ ರೀತಿಯಲ್ಲಿ ಮಾತಾಡ್ತಿರಲ್ಲ, ನೀವೆಲ್ಲ ಯಾವ ಸೀಮೆ ದೊಡ್ಡ ಮನುಷ್ಯರಿ? ಒಬ್ಬ ಸಾಮಾನ್ಯ ವ್ಯಕ್ತಿಗಿರುವಂತ ಜ್ಞಾನ ನಿಮಗಿಲ್ವಲ್ರಿ? ಏನು ದುಡ್ಡಿನ ಮದನ, ಅಥವಾ ಎಲ್ಲಾ ನಿಮ್ಮನ್ನ ಕೊಂಡಾಡ್ತಾರೆ ಅನ್ನುವಂತ ದುರಾಂಕರಣ? ಕನ್ನಡಿಗರನ್ನ ಕೆಣಕಿ ಇದುವರೆಗೂ ಯಾರು ಉಳಿದಿರೋ ಇತಿಹಾಸನೇ ಇಲ್ಲ ಸ್ವಾಮಿ. ಯಾಕೆ ಇವತ್ತು GP ರಾಜರತ್ನಂನವರು, ಅವರ ಮಾತೃಭಾಷೆ ತಮಿಳು, ನಮ್ಮ ನಾಡಿನ ಪ್ರಖ್ಯಾತ ಕವಿಗಳು, ಅವ್ರು ಹೇಳ್ತಾರೆ, ಆಜ್ಞೆ ಮಾಡೋ ಹೈಗೋಳೆಲ್ಲ ದೇವರೇ ಆಗ್ಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ. ಹಾಗೆ ನಮ್ ಕನ್ನಡದ ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ ಅದ್ಯಾವನೇ ಬರ್ಲಿ, ಅವನ ಮಾನನ ನಾವು ಉಳ್ಸಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TA ನಾರಾಯಣಗೌಡರು ತಕ್ಷಣ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಮಲಾಸನ್ ಅವ್ರ ವಿರುದ್ಧ ಇವತ್ತು ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ, ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ. ಇವತ್ತು ಅಣ್ಣ ನಾರಾಯಣಗೌಡರ ಒಂದು ಆಣತಿ ಮೆಣೆಗೆ ಚಲನಚಿತ್ರ ರಂಗಕ್ಕೂ ಕೂಡ ಇವತ್ತು ಮುತ್ತಿಗೆ ಹಾಕಿ ಅವ್ರಿಗೂ ಎಚ್ಚರಿಕೆಯನ್ನ ಕೊಟ್ಟಿದೀವಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲಾಸನ್ ಅವರು ಕ್ಷಮೆ ಕೇಳೋವರೆಗೂ ಅವರ ಚಲನಚಿತ್ರ ಪ್ರದರ್ಶನ ಆಗಬಾರ್ದು. ಆಗೋದಕ್ಕೆ ನಾವು ಕರವೇ ನಾರಾಯಣಗೌಡರು ಬಿಡೋದಿಲ್ಲ. ಏನಾದ್ರೂ ನೀವು ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಈ ಹೋರಾಟವನ್ನ ಉಗ್ರ ಸ್ವರೂಪಕ್ಕೆ ತಗೊಂಡೋಗ್ತೀವಿ. ಜೊತೆಗೆ ನೀವು ಕರ್ನಾಟಕಕ್ಕೆ ಕಾಲಿಡಕ್ಕೂ ಬಿಡೋದಿಲ್ಲ. ನೀನ್ ಯಾವ ಸೀಮೆ ದೊಡ್ಡ ಮನುಷ್ಯ ಆದ್ರೆ ಏನಯ್ಯ? ನನ್ನ ಭಾಷೆಗೆ ನೀನ್ ಮರ್ಯಾದೆ ಕೊಡದೆ ಇದ್ಮೇಲೆ ನೀನು ಅಂತವ್ರ ಕನ್ನಡಿಗರ ಎಕಡ ಸಮಾನ ನೀನು, ಆಯ್ತಾ? ಇಲ್ಲ ಅಂದ್ರೆ ನಿನ್ನಂತವ್ರನ್ನ ಸುಮ್ನೆ ಬಿಟ್ರೆ ಮುಂದೆ ಇಂತ ನಾಯಿ ನರಿಗಳೆಲ್ಲ ಮಾತಾಡಕ್ ಶುರು ಮಾಡ್ತವೆ. ಯಾಕಂದ್ರೆ ಈಗಾಗಲೇ ನೋಡಿದೀವಿ, ಸೋನು ನಿಗಮ್ ಅವನು ವೇದಿಕೆ ಮೇಲೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸ್ತಾ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಿಮ್ ಭಾಷೆಗಳೇ ನಿಮ್ಗೆ ಹೆಚ್ಚು, ಕನ್ನಡಿಗರೇನ್ ಬಿಟ್ಟು ಬಿದ್ಬಿಟ್ಟಿದೀವ? ನಾವು ಕನ್ನಡಿಗರಿಗೆ ಹೇಳೋದು, ಯಾಕ್ರಿ ಈ ತರ ನಿರಾಭಿಮಾನಿಗಳಾಗಿದ್ದೀರಾ? ಶಿವರಾಜ್ ಕುಮಾರ್ ಅವರೇ, ಈ ನಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಂತ ನಾಡು, ಕನ್ನಡಕ್ಕೆ ಕಿಂಚಿತ್ತು ಅಗೌರವ ತೋರಿಸಿದ ತಕ್ಷಣದಲ್ಲೇನೆ ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ತಾ ಇದ್ದಂತ ದಿಟ್ಟ ವೀರ ನಾಯಕ ಯಾರು ಚಲನಚಿತ್ರದಲ್ಲಿ ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ತರ ಯಾರಿಗೂ ಇದುವರೆಗೂ ಬರ್ಲೇ ಇಲ್ವಲ್ರಿ. ನಾವು ನಿಮ್ಮನ್ನ ರಾಜ್ಕುಮಾರ್ ಅವರ ಇನ್ನೊಂದು ರೂಪ ಅಂತ ನೋಡ್ತಾ ಇದ್ವಿ. ಶಿವರಾಜ್ ಕುಮಾರ್ ಸರ್ ಅವರೇ, ನಿಮ್ಮನ್ನ ಕನ್ನಡಿಗರೆಲ್ಲ ಆರಾಧಿಸ್ತಿದ್ರು. ಅವನ ಬುರುಡೆ ಬಿಡ್ತಾ ಇದ್ರೆ ನೀವು ಕೂತ್ಕೊಂಡು ನೋಡ್ತಿದ್ದೀರಲ್ಲ ಸ್ವಾಮಿ. ಕನ್ನಡಿಗರಿಗೆ ಎಷ್ಟು ನೋವಾಗಿರ್ಬೇಡ. ಆ ಜಾಗದಲ್ಲಿ ಬೇರೆಯವ್ರು ಇದೀರಾ, ಅದು ನಾವ್ ಅಷ್ಟು ಇದಾಗ್ತಿರ್ಲಿಲ್ಲ. ಆದ್ರೆ ನಮ್ ಶಿವಣ್ಣ ಇಟ್ಕೊಂಡು ಅಂತವ್ರ ಮುಂದೆ ಅವನು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾನೆ ಆ ಅಯೋಗ್ಯ. ನೀವ್ ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ ಶಿವಣ್ಣ ಅವರೇ. ನೀವು ಇವತ್ತು ನಿಮ್ಮನ್ನ ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಥಾನದಲ್ಲಿ ನಾವು ನಿಂತು ನಿಮ್ಮನ್ನ ಆರಾಧಿಸ್ತಾ ಇದೀವಿ. ನೀವು ಆ ಕ್ಷಣದಲ್ಲಿ ಪ್ರತಿಕ್ರಿಯಿಸಬೇಕಾಗಿತ್ತು. ನಿಮ್ಮ ಅಭಿಮಾನ ಪಕ್ಕಕ್ಕಿಡಿ. ಕನ್ನಡಕ್ಕಿನ್ನ ಯಾವ ಅಭಿಮಾನನೂ ಇಲ್ಲ ಸ್ವಾಮಿ. ನಮ್ಮ ನಾಡಲ್ಲಿ ನಮ್ಮ ಭಾಷೆನೇ ಹೆಚ್ಚು. ಯಾಕಂದ್ರೆ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ತಗೊಂಡೋಗಿರೋದು ಕನ್ನಡ ಚಿತ್ರರಂಗ ಇರ್ಬೋದು, ಕನ್ನಡಿಗರು ಇರ್ಬೋದು, ಬೇರೆ ಭಾಷಿಕರಲ್ಲ. ನಿಮ್ಮ ಓದೈಕೆ ಬೇರೆ ಕಡೆ ಇಟ್ಕೊಳ್ಳಿ. ಆದ್ರೆ ಭಾಷೆಯ ವಿಚಾರ ಅಂತ ಬಂದಾಗ ಯಾವನ್ಗೂ ಮುಲಾಜ್ ನಾವು ನೋಡಲ್ಲ ಕನ್ನಡಿಗರು. ಹಾಗಾಗಿ ಕರ್ನಾಟಕ ರಕ್ಷಣೆಗೆ ಅಣ್ಣ TA ನಾರಾಯಣಗೌಡರು
ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಚಲನಚಿತ್ರ ಪ್ರದರ್ಶನ ಆಗಬಾರ್ದು. ಅದ್ ಹೆಂಗ್ ಪ್ರದರ್ಶನ ಮಾಡ್ತೀನಿ ಅಂತ ನಾವು ನೋಡೇ ಬಿಡ್ತೀವಿ. ಯಾವುದೇ ಕಡೆ ಆಗ್ಲಿ ಪ್ರದರ್ಶನ ಆಗ್ತಾರ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿ ಅದನ್ನೆಲ್ಲ ಹೊಡೆದಾಕುವಂತ ಕೆಲಸನ ಕರ್ನಾಟಕ ರಕ್ಷಣೆಗೆ ನಾರಾಯಣಗೌಡರ ಒಂದು ಕರವೇ ಪಡೆ ಮಾಡುತ್ತೆ ಅಂತ ಈ ಮೂಲಕ ನಾನು ಎಚ್ಚರ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.